ನಮಸ್ತೆ ಕರ್ನಾಟಕ. ಲೇ ಅಮ್ಮು, ನಾನು ಸ್ಯಾರಿ ಹಾಕೊಂಡಿದ್ದಕ್ಕೆ ಅಷ್ಟು ಡೈಲಾಗ್ ಕೊಡ್ತು ಕಣ್ಣಲ್ಲಿ ಕಾವೇರಿನೇ ಏರಿಸ್ಬಿಟ್ಟೆ. ಇವಾಗ ನೋಡಿದ್ರೆ ಸ್ಯಾರಿನೇ ಹಾಕೊಂಬಂದಿದ್ಯಾ. ನೋಡು ನಾನು ಅಳಿಮಯ್ಯ ತಂದಿರೋ ಸ್ಯಾರಿಲಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆಯಾ ಅಂತ. ನನ್ನ ದೃಷ್ಟಿನೇ ಬೀಳೋ ಥರ ಇದೆ. ಅತ್ತೆ ಮಾವ, ಮೊದಲು ನೀವು ನನಗೆ ದೃಷ್ಟಿ ತೆಗೀರಿ. ನಮ್ಮ ಅಪ್ಪ ಅಮ್ಮನ ಕಣ್ಣು ಸರಿ ಇಲ್ಲ. ನೀನು ಸುಮ್ಮನಿರಮ್ಮ. ದೃಷ್ಟಿಗೊಂಬೆಗೆ ದೃಷ್ಟಿಯಾಗೋದು ಇಷ್ಟರಲ್ಲೇ ಇಲ್ಲ. ಮುಖಕ್ಕೆ 1/4 kg ಮೇಕಪ್ ಹಾಕ್ಕೊಂಡ್ರೆ ಗೂಬೇನು ಚೆನ್ನಾಗಿ ಕಾಣಿಸ್ತಪ್ಪ. ತಂಗಿಯ ಕಿಚ್ಚಾಯಿಸ್ದ ಮದನ್. ನೋಡಿ ಮಾವ, ನನ್ನನ್ನೇ ಗೂಬೆ ಅಂತಿದ್ದಾನೆ. ಯಾಕಪ್ಪ ಮದನ್, ಇಷ್ಟು ಲಕ್ಷಣವಾಗಿರೋ ನನ್ನ ಸೊಸೆನ ಗೂಬೆ ಅಂತೀಯಾ? ಅಯ್ಯೋ ಅಂಕಲ್, ಅದು ಗೂಬೆ ಅಲ್ಲ, ಗೊಂಬೆ ಅಂದೆ ಅಷ್ಟೇ. ಅವಳಿಗೆ ಸರಿಯಾಗಿ ಕಿವಿ ಕೇಳಿಸಿಲ್ಲ. ಇವಳೊಬ್ಳು ಪಪ್ಪ ಒಬ್ರಿದ್ದಾರೆ ಅಂದರೆ ಚಿಕ್ಕ ಮಕ್ಕಳು ಥರ ಕಂಪ್ಲೇಂಟ್ ಹೇಳ್ತಾ ಕೂತ್ಕೋತಿದ್ಲು. ಇವಾಗ ಮಾವ ಮಾವ ಅಂತವಳೆ. ಯಾರು ಸಿಗದೇ ಇದ್ದರೆ ಬಜಾರಿ ಥರ ಬಾಯಿ ಪಡ್ಕೋತಾಳೆ. ಒಳಗೆ ಗೊಣಕೊಂಡಿದ್ದ ಮದನ್. ಅಲ್ವೇ ಸರು, ಅವಾಗಲಿಂದ ನಾನು ನೋಡ್ತಾನೇ ಇದ್ದೀನಿ. ಅದು ಯಾರೋ ಅಂಕಲ್ ಸಿಕ್ಕಿದ್ರು ಅಂತ ಅವ್ರ ಜೊತೆನೇ ಮಾತಾಡ್ತಾ ನಿಂತಿದ್ದೆ ಅಲ್ಲ. ಯಾರವರು? ಕಾಲೇಜ್ ಡೇಸಲ್ಲಿ ನಿನಗೆ ಲವ್ ಲೆಟರ್ ಕೊಟ್ಟ ಪುಣ್ಯಾತ್ಮನ? ಅವನೇನಾ? ಅಮ್ಮನಿಗೆ ಕಣ್ಣು ಹೊಡೆದು ಕೇಳಿದ್ಲು. ಸಾಕು ಮುಚ್ಚು ಬಾಯಿ. ಅವರು ನನ್ನ ದೂರದ ರಿಲೇಷನ್. ಹಾಗೇನಾದರೂ ಕಾಲೇಜಲ್ಲಿ ಲವ್ ಲೆಟರ್ ಕೊಟ್ಟಿದ್ರೆ ನಾನು ಅವನ್ನೇ ಮದುವೆ ಆಗ್ತಿದ್ದೆ. ಈ ಮುದುಕನ್ನ ಯಾಕೆ ಮದುವೆ ಆಗ್ತಿದ್ದೆ? ಅಮ್ಮಣ್ಣಿ, ನಮ್ಮಪ್ಪನ ಮುದ್ದೆ ಅಂತ್ಯಾ? ನೋಡು, ಈಗಲೂ ನಮ್ಮಪ್ಪ ಸುಂದರಾಂಗ, ನೀನೇ ಮುದುಕಿ. ನಮ್ಮಪ್ಪ ಈಗಲೂ ಹ್ಞೂ ಅನ್ನಲಿ, ಇದೇ ಮಂಟಪದಲ್ಲಿ ಮದುವೆ ಮಾಡಿಸ್ಲಿಲ್ಲ ಅಂದರೆ ನಾನು ಅವ್ರ ಮಗಳೇ ಅಲ್ಲ. ಅಪ್ಪ, ನೀವು ಒಂದೇ ಒಂದು ಮಾತು ಅಂದರೆ ಸಾಕು ಪಪ್ಪ. ಮೂಲೆ ಮನೆ ಮಾದೇವಿ ಆಂಟಿ ಜೊತೆ ನಿಮ್ಮ ಮದುವೆ ಇವತ್ತೇ ಮಾಡ್ತೀನಿ ಪಪ್ಪ. ಅಯ್ಯೋ ಅಯ್ಯೋ ಅಯ್ಯೋ, ಯಾರೇ ಅವಳು ಮಾದೇವಿ? ನನಗೆ ಸವತಿಯನ್ನು ಅಲ್ಲೇ ರೆಡಿ ಮಾಡಿಬಿಟ್ಬಿಟ್ಟಿದೆಯಲ್ಲೇ. ಕರ್ಮಕಾಂಡ ಎನ್ನುತ್ತಾ ತಲೆ ಮೇಲೆ ಕೈ ಹೊತ್ಬಿಟ್ರು ಸರಸು. ಹ್ಞೂ, ಮತ್ತೆ ನಮ್ಮಪ್ಪಂಗೆ ಬೇಜಾರಾಗಲ್ವಾ? ಒಬ್ಬಳೆ ಮುದುಕಿ ಹೆಂಡತಿ ಜೊತೆ 30 ವರ್ಷ ಜಗಳ ಮಾಡಿರೋದಕ್ಕೆ. ಅದಕ್ಕೆ ಹೊಸ ಹೆಂಡತಿ ಜೊತೆ ಜಗಳ ಮಾಡಲಿ ಅಂತ ಕಣ್ಣು ಹೊಡೆದು ಹೇಳಿದ್ಲು. ರಾಮ ರಾಮ, ಅಯ್ಯೋ ಅಯ್ಯೋ ಅತ್ತೆ ಮಾವ, ನೋಡಿ ನೀವೇ ನೋಡಿ, ನಮ್ಮಪ್ಪನಿಗೆ ಆಗಿರೋ ಅನ್ಯಾಯದ ನೀವೇ ನೋಡಿ. ಸಾಕ್ಷಾತ್ ಶ್ರೀರಾಮಚಂದ್ರನಂತಿರೋ ಸದಾನಂದರ ಎದುರುಗಡೆ ಇರುವಾಗಲೇ ಅವನ್ಯಾರೋ ರಾಮನ್ನ ನೆನೆಸ್ಕೋತಿದ್ದಾಳೆ. ಸುಮ್ಮನೆ ಸರು, ಆದಷ್ಟು ಬೇಗ ಡೈವರ್ಸ್ ಕೊಡಿಸ್ತೀನಿ. ನೀನು ರಾಮನ ಜೊತೆನೇ ಆರಾಮಾಗಿ ಸಂಸಾರ ಮಾಡ್ಕೊಂಡಿರುವಿ ಅಂತೆ. ಎಲ್ಲರೂ ನಗ್ತಲಿದ್ರೆ ಸರಸು ಅವರಿಗೆ ಮಗಳ ಮೇಲೆ ಹುಸಿಮುನಿಸು ಬಂದಿತ್ತು. ಎಲ್ಲರ ನಗುಮುಖದ ಛಾಯಾಚಿತ್ರ ಸರಿಯಾಗಿತ್ತು. ಹಾಯ್ ಅಕ್ಷಯ್ ಎನ್ನುತ್ತಾ ಉಡುಗೊರೆ ನೀಡಿ ಹಗ್ ಮಾಡಿ ಶುಭಾಶಯಗಳನ್ನ ಮಾಡಿದ್ಲು ಅಕ್ಷಯ್ ಗೆಳತಿ ಸ್ನೇಹ. ಮೈಯೆಲ್ಲ ಉರಿದೋಗಿತ್ತು ಅಮೃತಾಗೆ. ಜೋರಾಗಿ ಕಾಲು ತೊಳೆದ್ಬಿಟ್ಲು ಅಕ್ಷಯ್ಗೆ. ಔಚ್, ಯಾಕೆ ಮೈಕು ಸೈಕೋ ಥರ ಕಾಲು ತುಳಿತಾ ಇದೆಯಲ್ಲ, ನಾನೇನೇ ಮಾಡಿದೆ ನಿನಗೆ? ಅವಳು ಯಾವಳೋ ನನ್ನ ಮುಂದೆನೇ ಬಂದು ಹಗ್ ಮಾಡಿದ್ರೆ ನಾನು ಸುಮ್ಮನೆ ಸಿನಿಮಾ ಥರ ನೋಡ್ತಾ ಕೂತ್ಕೊಳ್ಳ? ಕರ್ಮಕಾಂಡ. ವಿಶ್ ಮಾಡಿದ್ದು ಕಣೆ ಮಾರಾಯ್ತಿ.
ಅಯ್ಯೋ ಮುಚ್ಚು ಸಾಕು, ಬಾಯಲ್ಲಿ ವಿಶ್ ಮಾಡಿದ್ರೆ ಸಾಕಾಗಲ್ವಾ? ತಪ್ಕೊಂಡೇ ವಿಶ್ ಮಾಡಬೇಕಾ ಅವಳು? ನೀನು ಸಿಕ್ಕಿದ್ದೆ ಚಾನ್ಸ್ ಅಂತ ಹಲ್ಲು ಬಿಟ್ಕೊಂಡು ತಪ್ಕೋತೀಯಾ? ಯಾವಳು ಬುಸ್ ಕೊಡ್ತಿದ್ಲು ನಾಗಿಣಿ ಹಾಗೆ. ಅಯ್ಯೋ ತಾಯಿ, ಅವಳು ನಮ್ಮದೇ ಹಾಸ್ಪಿಟಲ್ನಲ್ಲಿ ನರ್ಸ್ ಕೆಲಸ ಮಾಡ್ತಿದ್ದಾಳೆ ಕಣೆ. ಏನೋ ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತೀರಾ? ದೊಡ್ಡ ಕಣ್ಬಿಟ್ಟು ಕೇಳಿದ್ಲು. ಹೌದು, ಅವಳನ್ನೇ ಮದುವೆ ಆಗೋಯ್ಯ? ನನ್ನ ಯಾಕಯ್ಯ ಮದುವೆ ಆದೆ? ಅಯ್ಯೋ ಮಾರಾಯ್ತಿ, ಅವಳಿಗೆ ಮದುವೆಯಾಗಿ 2 ಮಕ್ಕಳಿವೆ. ಇಲ್ದಿದ್ರೆ ಅವಳನ್ನೇ ಆಗ್ತಿದ್ದೆ. ನಿನ್ನಂಥ ಬಚಾರಿನ ಯಾಕೆ ಆಗ್ತಿದ್ದೆ? ಹಣೆ ಚಚ್ಕೊಳ್ತಾ ನೋಡ್ತಿದ್ದ. ನನ್ನನ್ನೇ ಬಜಾರಿ ಅಂತ್ಯಾ? ಎಷ್ಟಯ್ಯ ಧೈರ್ಯ ನಿನಗೆ? ಅವಳೆಂತೊಳೆಯ ಮದುವೆಯಾಗಿ 2 ಮಕ್ಕಳು ಇಟ್ಕೊಂಡು ನೀನು ತಪ್ಕೊಳ್ಳೋಳು? ಈಗೂ ಏನು ಬೇಜಾರಿಲ್ಲ ಅಪ್ಪಣ್ಣ. ಅವಳ ಗಂಡನಿಗೆ ಡೈವೋರ್ಸ್ ಕೊಡಲಿ, ನಿನ್ನ ಮದುವೆ ಆಗು. ಬೇಕಿದ್ರೆ ಆ ನಿನ್ನ ಸೆಕೆಂಡ್ ಮ್ಯಾರೇಜ್ ನಾನೇ ಅಡುಗೆ ಖರ್ಚು ವಹಿಸ್ಕೋತೀನಿ. ಅಮ್ಮ ತಾಯಿ, ನಿನ್ನ ಕೈ ಮುಗಿತೀನಿ, ಸುಮ್ಮನೆ ಇದ್ಬಿಡು. ನನಗೆ ಈ ಜನ್ಮಕ್ಕೆ ಈ ಮೈಗೊಬ್ಬಳೇ ಸಾಕು, ಬೇರೆ ಯಾವ ಸೈಕೋನು ಬೇಡ. ಕೈ ಮುಗಿದ್ಬಿಟ್ಟ. ಏನೋ ಸ್ನೇಹ ಜೊತೆ ಮದುವೆ ಮಾಡಲಿ, ನಿನ್ನಿಂದ ಬಿಡುಗಡೆ ತಗೊಳ್ವಾ ಅಂತಿದ್ದಲ್ಲೋ. ಥೂ, ಕಲ್ಲು ಹಾಕ್ಬಿಟ್ಟಿಯಲ್ಲೋ ನನ್ನ ಆಲೋಚನೆಗಳಿಗೆ. ನೀನೋ, ನಿನ್ನ ಆಲೋಚನೆನೋ ದೇವ್ರಿಗೆ ಪ್ರೀತಿ. ಹೇ ಭಗವಂತ, ನನ್ನಂಥ ಇನ್ನೋಸೆಂಟ್ ಬೇರೆ ಯಾರೂ ಸಿಗಲಿಲ್ಲ ಅಂತ ಈ ಬಜಾರಿ ಹೆಸರನ್ನ ಯಾಕಪ್ಪ ಕೆತ್ತದೆ? ಯಾವನೆಯ ಇನ್ನೋಸೆಂಟು? ಆ ಪದಕ್ಕೆ ಅವಮಾನ ಮಾಡಬೇಡ, ಸುಮ್ಮನೆ ಇರು. ಮಾತಾಡಿದ್ರೆ ಸಾಕು ಬಚಾರಿ ಅಂತೀಯಲ್ಲ, ನೀನೇನು ಕಡಿಮೆ ಮಾತಾಡ್ತೀಯಾ? ಅದ್ಯಾವುದೋ ಕಿತ್ತೋ ಜಗಳ ಕೋಚಿಂಗ್ ಸೆಂಟರಲ್ಲಿ ಕಲಿತು ಬಂದಿದ್ದೀನಿ ಹಿಂದೆ. ಮುಸಿ ಮುಸಿ ನಕ್ಕಿದ್ಲು. ಅದು ಆರ್ಡಿನರಿ ಕೋಚಿಂಗ್ ಕಣೆ. ನಿನ್ನ ಜೊತೆ ವಾದ ಮಾಡೋಕ್ಕೆ ಅದೆಲ್ಲಿ ಸಾಕಾಗುತ್ತೆ? ಯಾವುದಾದ್ರೂ ಇಂಟರ್ನ್ಯಾಷನಲ್ ಕೋಚಿಂಗ್ ಹೋಗಬೇಕು. ಹಣೆ ಚಚ್ಕೊಂಡಿದ್ದ. ಹೆಂಗೆ ನಾವು ಅಡ್ಬಿದ್ದೆ ತಾಯಿ. ತರಿಕೆ, ನಾನು ಒಂದು 500 ಮದುವೆ ಫೋಟೋ ಶೂಟ್ ಮಾಡಿದ್ದೀನಿ. ಯಾರೂ ಇಷ್ಟು ಹೊಟ್ಟೆ ಉರಿಸಿಲ್ಲ. ಇವ್ರು ಯಾಕಪ್ಪ ಹಿಂಗಾಡ್ತವ್ರೆ? ಒಂದು ಫೋಟೋಲಾದರೂ ನೆಟ್ಟಿಗೆ ಮೋತಿ ತೋರಿಸ್ತಿಲ್ವಲ್ಲಪ್ಪ. ಹೋದ ಕಡೆ ಎಲ್ಲ ಮದುವೆ ಗಂಡು ಹೆಣ್ಣನ್ನು ನಾನೇ ಗೋಳಾಡಿಸ್ತಿದ್ದೆ. ಹಂಗೆ ಪೋಸ್ ಕೊಡಿ, ಹಿಂಗೆ ಪೋಸ್ ಕೊಡಿ ಅಂತ. ಮೋಸ್ಟ್ಲಿ ಅವರೆಲ್ಲರ ಶಾಪವೇ ಇರಬೇಕು, ಇವತ್ತು ಇವರಿಬ್ಬರ ರೂಪದಲ್ಲಿ ನನಗೆ ಕಾಡ್ತಾ ಇವೆ. ಅಷ್ಟು ಮದುವೆದು ಸೇರಿಸಿ ಒಂದೇ ಮದುವೆಯಲ್ಲಿ ಗೋಳಾಡಿಸ್ತಾ ಇದ್ದಾರಲ್ಲಪ್ಪ. ಅವರಿಬ್ಬರ ಮಾತಿನ ಜಟಾಪಟಿ ನೋಡಿ ಒಳಗೆ ಕೊಣಗಿದ್ದ. ತಲೆ ಮೇಲೆ ಕೈ ಹೊತ್ತುಬಿಟ್ಟ ಫೋಟೋಗ್ರಾಫರ್. ರೀ ಮೇಡಮ್, ಮಾತಾಡೋಕ್ಕೆ ಅಂತಲೇ ಜೀವನ ಪೂರ ಟೈಮ್ ಇದೆ. ಇವತ್ತೊಂದಿನ ಸುಮ್ಮನೆ ನಿಂತ್ಕೊಬಾರ್ದಾ? ವಿಡಿಯೋ ಪೂರ್ತಿ ನಿಮ್ಮ ಜಗಳವೇ ತುಂಬ ಹೋಗಿದೆ. ಫೋಟೋ ಅಂತೂ ಕೇಳಲೇಬೇಡ. ಎಲ್ಲೂ ನಗ್ನಗ್ತಾ ಇದ್ದರೆ ನೀವು ಗುರುಗುರ್ ಅಂತ ಇದ್ದೀರಿ. ಈ ಸುಖಕ್ಕೆ ಯಾಕ್ರಿ ನಮ್ಮನ್ನು ಕರೆಸಿದ್ರಿ? ಮೊಬೈಲಲ್ಲಿ ನಾನು ಫೋಟೋ ತಗೊಂಡು ಸ್ಟೇಟಸ್ಗೆ ಹಾಕೊಂಡು ಸುಮ್ಮನೆ ಆಗ್ಬೋದಿತ್ತಲ್ವಾ? ತಡೆಯಲಾಗದೆ ಕೋಪದಿಂದ ಹೇಳಿಬಿಟ್ಟ ಫೋಟೋಗ್ರಾಫರ್. ಯೋ ಏನಯ್ಯ ನೀನು ಹೇಳ್ತಾ ಇರೋದು? ನಾನು ಜಾಸ್ತಿ ಮಾತಾಡ್ತೀನಿ ಅಂತಾನಾ?
ಅದನ್ನು ಬಾಯಿ ಬಿಟ್ಟು ಬೇರೆ ಹೇಳ್ಬೇಕಾ? ಮೆಲ್ಲಗೆ ಗೊಣಗ್ದ ಫೋಟೋಗ್ರಾಫರ್. ಆದರೂ ಚುರುಕಿವಿಗೆ ತಲುಪಿಡ್ತು. ಯಾವನೆಯೇ ನೀನು? ನೀನು ಬೇಡ, ನೀನು ಫೋಟೋನೂ ಬೇಡ, ಹೋಗ್ತಾ ಇರು. ನಾನು ಪೇಮೆಂಟ್ ಕೊಟ್ಟರೆ ನಾನು ಈಗಲೇ ಹೋಗ್ತೀನಿ. ನನಗೂ ಹುಚ್ಚು ಬರೋ ಮೊದಲೇ ನಾನು ಮನೆ ಸೇರ್ಕೋತೀನಿ. ಶಾಸ್ತ್ರಿ ಹೆಂಗೋ ಬದುಕ್ಕೊಂಡ, ನಾನು ತಗ್ಲಾಕೊಂಡೆ ಸಾಯ್ತಾ ಇದ್ದೀನಿ, ಹಣೆ ಹಣೆ ಬಡಿದು ಹೇಳಿದ ಫೋಟೋಗ್ರಾಫರ್. ಪೇಮೆಂಟ್ ಬೇಕಾ ನಿನ್ನ ಮುಖಕ್ಕೆ? ಒಂದು ಫೋಟೋ ನೆಟ್ಟಿಗೆ ತೆಗಿಯೋಕೆ ಬರಲ್ಲ ಅಂದರೂ ಪೇಮೆಂಟ್ ಕೇಳ್ತೀಯಾ? ನಾಚಿಕೆ ಆಗಲ್ವ ನಿನಗೆ? ಸೀರೆ ಸೆರಗು ಸೊಂಟಕ್ಕೆ ಸಿಕ್ಕಿಸಿ ರೌಡಿ ರಂಗಮಂತರ ನಿಂತುಬಿಟ್ಲು ಜಗಳಕ್ಕೆ. ಫೋಟೋಗ್ರಾಫರ್ ಸ್ಥಿತಿ ನೆಂದು ತಲೆ ಮೇಲೆ ಕೈ ಹೊತ್ತು ಕುಳಿತುಬಿಟ್ಟ ಅಕ್ಷಯ್. ಅಯ್ಯೋ ದೇವ್ರೇ, ನೀನೇ ಕೋತಿ ಥರ ಆಡಿದ್ರೆ ನಾನು ಹೇಗಮ್ಮ ಫೋಟೋ ತೆಗೀಲಿ? ಫೋಟೋಗ್ರಾಫರ್ ದೂರಿಟ್ಟ. ನನ್ನೇ ಕೋತಿ ಅಂತೀಯಾ? ಎಷ್ಟಯ್ಯ ಧೈರ್ಯ ನಿಂಗೆ? ನೀನು ಕೋತಿ, ಚಿಂಪಾಂಜಿ, ಗೊರಿಲ್ಲ, ನಾಯಿ, ಹಂದಿ ಎಲ್ಲ ಕಿತ್ತೋದು ಪ್ರಾಣಿಯೆಲ್ಲ ನೀನೇ. ಅವಳು ಬೈತಲ್ಲಿದ್ದರೆ ಅಕ್ಷಯ್ ಫೋಟೋಗ್ರಾಫರ್ ಇಬ್ಬರು ಕಿವಿ ಮುಚ್ಚಿ ನಿಂತುಬಿಟ್ರು. ಅಯ್ಯೋ, ಏನೇ ನಿನ್ನ ರಗಳೆ? ಕರ್ಮ ಕರ್ಮ, ನಮ್ಮ ಮಾನ ಮರ್ಯಾದೆ ಎಲ್ಲವನ್ನ ಮದುವೆ ಮಂಟಪದಲ್ಲೇ ಹರಾಜಾಕ್ಬಿಟ್ಟಿದ್ದೀಯಲ್ಲೇ. ಮದುವೆ ಹೆಣ್ಣು ಅನ್ನೋ ಸ್ವಲ್ಪನೂ ನಾಚಿಕೆ ಅನ್ನೋದೇ ಇಲ್ವಲ್ಲೇ. ನಿನ್ನ ಕಟ್ಕೊಂಡು ತಪ್ಪಿಗೆ ಆ ಹುಡ್ಗಂಗೆ ಮದುವೆ ದಿನ ನೀನು ನರಕ ತೋರಿಸ್ತಾ ಇದೆಯಲ್ಲೇ. ಬೆಳಗ್ಗೆ ನೋಡಿದ್ರೆ ಶಾಸ್ತ್ರಿಗೆ 7 ಜನ್ಮಕ್ಕಾಗುವಷ್ಟು ಚಾಮುಂಡೇಶ್ವರಿ ದರ್ಶನ ಮಾಡಿ ಕೊಟ್ಟಿದ್ಯಂತೆ. ಹೋಗುವಾಗ ದೊಡ್ಡ ನಮಸ್ಕಾರ ಅಂತ ಹೇಳಿ ಹೋದ. ಇವಾಗ ನೋಡಿದ್ರೆ ಫೋಟೋಗ್ರಾಫರ್ಗೆ ಜನ್ಮ ಜನ್ಮಾಂತರದ ಪ್ರಾಣಿಗಳ ಬಗ್ಗೆ ವಿವರಣೆ ಕೊಡ್ತಾ ನಿಂತಿದ್ಯಾ? ಏನು ನಿಂದು? ಕಿವಿ ಹಿಡಿದು ಪ್ರಶ್ನಿಸಿದ್ರು ಸರಸು. ಅಯ್ಯೋ ಸರು ಬಿಡೆ, ಕಿವಿ ನೋಯ್ತಿದೆ. ಆ ಡಬ್ಬ ಫೋಟೋಗ್ರಾಫರ್ ನಿನ್ನನ್ನು ಬೈದ ಕಣೆ. ಅವನ್ಯಾಕೆ ನನ್ನ ಬೈತಾನೆ? ಪಾಪದವನು. ಬೆಳಗ್ಗೆಯಿಂದ ನಿನ್ನ ಕಾಟ ತಡ್ಕೊಂಡಿದ್ದಾನೆ. ಹಂಗಲ್ವೇ ಸರು, ಅದು ಅವನು ನನ್ನನ್ನು ಕೋತಿ ಅಂದ ಕಣೆ. ಕೋತಿ ಅಂತ ಅಂದೆ, ಇನ್ನೇನಂತಾರೆ? ನನ್ನನ್ನು ಕೋತಿ ಅಂದಮೇಲೆ ನೀನು ಅದರ ಅಮ್ಮ ಅಲ್ವಾ? ಅದಕ್ಕೆ ಅವನಿಗೆ ಗ್ರಹಚಾರ ಬಿಡಿಸ್ತಾ ಇದ್ದೆ. ತಪ್ಪಾ? ನಿನ್ನ ತಪ್ಪಿಲ್ಲ ಬಿಡಮ್ಮ ತಾಯಿ. ನಿನ್ನನ್ನು ಹೆತ್ತದ್ದು ದೊಡ್ಡ ತಪ್ಪು, ನಂದೇ ತಪ್ಪು. ಕೈ ಮುಗಿದ್ಬಿಟ್ರು ಸರ್ಸು. ಇರಲಿ ಬಿಡು ಸರ್ಸು, ಕಾಲಿಗೆಲ್ಲ ಬೀಳ್ಬೇಡ, ನಗ್ತಾ ನೋಡಿದ್ಲು. ಕಾಲು ಮುರಿತೀನಿ ತಡಿ. ಮದನ್, ಪೊರ್ಕೆ ತಗೊಂಡು ಬಾರೋ ಇಲ್ಲಿ. ರೀ ಕಾಪಾಡ್ರಿ. ಮಿಸ್ಟರ್, ನಿಮ್ಮತ್ತೆ ನಿಮ್ಮ ಹೆಂಡತಿಗೆ ಹೊಡೆದ್ರೆ ಮಜಾ ತಗೋತಾ ಇದ್ದೀರಾ? ಯಾವ ಸೀಮೆ ಗಂಡನ್ರಿ ನೀವು? ಅತ್ತೆ ಇರಿ, ನಾನೇ ತರ್ತೀನಿ ಪೊರ್ಕೆನ. ನನ್ನ ರೂಮಲ್ಲೇ ಇತ್ತು. ಗಂಡ ಅಂತೆ ಗಂಡ ಪಿಂಡ. ಕಾಪಾಡೋ ಅಂದರೆ ನಾನೇ ಪೊರ್ಕೆ ತರ್ತೀನಿ ಅಂತ. ಇವತ್ತು ರಾತ್ರಿ ನೋಡ್ಕೋತೀನಿ ಒಂದು ಕೈ. ಮತ್ತೆ ನಿನ್ನ ಮನದೊಳಗೆ ಬೈತ್ಕೊಂಡ್ಳು. ಸರು, ಹೊಟ್ಟೆ ಹಸಿತಿತ್ತು ಕಣೆ. ನೀನು ಪೊರ್ಕೆ ಸೇವೆ ಆಮೇಲೆ ಇಟ್ಕೋ, ಇವಾಗ ನಮ್ಮ ಹೊಟ್ಟೆ ಸೇವೆ ಮಾಡು ಪ್ಲೀಸ್. ಪಾಪದವಳ ಮುಖ ಮಾಡಿಬಿಟ್ಲು. ಅಕ್ಷಯ್, ಹೊಟ್ಟೆ ಹಸಿವಾಗ್ತಿದೆಯಪ್ಪ, ನಡಿಯಪ್ಪ ಊಟ ಮಾಡು. ಅಳಿಯನ ಜೊತೆ ಹೊರಟೇ ಬಿಟ್ರು ಸರ್ಸು. ಲೇ ಸರ್ಸು, ನಂಬರ್ 1 ಕೇಡಿ ಕಣೆ ನೀನು. ಹಸಿವು ಅಂದದ್ದು ನಾನು, ನೀನು ಅವನನ್ನು ಕರ್ಕೊಂಡು ಹೋಗ್ತಾ ಇದೆಯಾ? ಮೋಸ ಕಣೆ ನಿಂದು. ಬೆಳಗ್ಗೆಯಿಂದ ಮದುವೆ ಮನೇಲಿರೋರು ತಲೆ ತಿಂದದ್ದು ಸಾಲದ ಇನ್ನೂ
ನಿನ್ನ ಹೊಟ್ಟೆಯಲ್ಲಿ ಜಾಗ ಇದೆಯಾ? ತಲೆ ಏನೋ ತಿಂದೆ, ಆದರೆ ಒಬ್ಬರ ತಲೆಯಲ್ಲೂ ಬ್ರೈನ್ ಇರಲಿಲ್ವಲ್ಲ, ಅದಕ್ಕೆ ಮತ್ತೆ ಹಸಿವು. ಕರ್ಮ ಕರ್ಮ, ನಡೀರಿ ಊಟ ಮಾಡಿ ಎನ್ನುತ್ತಾ ಹೊರಟರು. ಬದುಕೊಂಡೆ ಎನ್ನುತ್ತಾ ಸಮಾಧಾನದ ನಿಟ್ಟುಸಿರು ಬಿಟ್ಟ ಫೋಟೋಗ್ರಾಫರ್. ಎಲೆಯಲ್ಲಿ ಬಡಿಸಿದ ಊಟ ನೋಡಿಯೇ ಬಾಯಲ್ಲಿ ನೀರು ಬಂದಿತ್ತು ಅಮೃತಾಗೆ. ಬೆಳಗ್ಗೆಯಿಂದ ಹಸಿವಿನಿಂದ ಇಲ್ಲವ ಪಾಪ. ಅನ್ನ ದೇವೋಭವ ಎನ್ನುತ್ತಾ ತಿನ್ನಲು ಕೈ ಹಾಕಿದ್ಲು ಅಷ್ಟೇ, ಬಿತ್ತು ಕೈಗೊಂದು ಏಟು. ಲೇಸರು, ಅದ್ಯಾವ ಜನ್ಮದಲ್ಲಿ ನನಗೆ ಶತ್ರು ಆಗಿದ್ದೆ, ಈ ಜನ್ಮದಲ್ಲಿ ಸೇಡು ತೀರಿಸ್ಕೊತಾ ಇದೆಯಲ್ಲ ಪಾಪಿ, ನಿಮ್ಗೆ ತಿನ್ನೋಕು ಬಿಡಲ್ವಲ್ಲೇ ಬೆಳಗ್ಗೆಯಿಂದಾನು. ಅದ್ಯಾವುದೋ ಮನೆ ಹಾಳು ಶಾಸ್ತ್ರ ಮಾಡಿಸ್ಕೊಂಡು ಹೆತ್ತ ಮಗಳ ಹೊಟ್ಟೆಗೆ ತಣ್ಣೀರು ಬಟ್ಟೆಯನ್ನು ಕೊಡದೆ ಈ ಡಬ್ಬ ಡಾಕ್ಟರ್ ಹಿಂದೆ ಬಸವಂತರ ಸುತ್ತಿಸಿದ್ದೇ ಬಂತು ಸಾಲದು ಅಂತ ಇವಾಗಲಾದರೂ ತಿನ್ನುವ ಅಂದರೆ ಕೈಗೆ ಹೊಡಿತೀಯಲ್ಲೇ ಪಾಪಿ. ಲೇ, ನಿನ್ನ ಬಾಯಿಗೆ ಬೀಗ ಹಾಕೋ, ಹೊಟ್ಟೆ ಹಸಿತಿದೆ ಮಾರಾಯ್ತಿ. ಬೀಗ ಹಾಕಿದ್ರೆ ತಿನ್ನೋದು ಹೇಗೆ? ಹೊಟ್ಟೆ ಒಳಗೆ ಇಲಿಯೆಲ್ಲ ಓಡಾಡ್ತಾ ಇದ್ದಾವೆ ಕಣೆ, ನಿಮ್ದು ಯಾಕೆ ತಿನ್ನೋಕೆ ಬಿಡ ಸರು. ಹಸಿ ಹೇಳೋದು ಕೇಳೆ ಬಜಾರಿ, ಊಟನ ನೀನು ಅಕ್ಷಯ್ಗೆ ತಿನ್ನಿಸು, ಹಾಗೆ ಅವನು ನಿಮ್ಗೆ ತಿನ್ನಿಸ್ಲಿ. ವಾಟ್, ನಾನು ಈ ಡಬ್ಬ ಡಾಕ್ಟ್ರಿಗೆ ತಿನ್ನಿಸ್ಬೇಕಾದೆಲ್ಲ ಸಾಧ್ಯ ಇಲ್ಲ. ಹಾಗಿದ್ರೆ ಊಟ ಮಾಡೋ ಹಾಗಿಲ್ಲ. ಕೈ ಕಟ್ಟಿ ನಿಂತ್ಬಿಟ್ರು ಸರಸು. ನೋಡ ಸರ್ಸು, ಕೋಪ ಬರ್ಸ್ಬೇಡ. ನಾನು ಈ ಕಿತ್ತೋ ಡಾಕ್ಟ್ರಿಗೆ ಊಟ ಮಾಡಿಸೋದಾ ಏನು? ಒಂದು ಚಿಕ್ಕ ಮಗು ಅಲ್ಲ, ತಿನ್ನೋಕೆ ಅವನಿಗೂ ಬರುತ್ತೆ, ಹಾಗೆ ನನಗೂ ಬರುತ್ತೆ. ಸೊ ಪ್ಲೀಸ್ ಊಟ ಮಾಡೋಕೆ ಬಿಡು. ತಿನ್ನೋಕೆ ಬರುತ್ತೆ ಅಂತ ನಮಗೂ ಗೊತ್ತು. ಇವತ್ತೊಂದಿನ ತಿನ್ನಿಸು, ಶಾಸ್ತ್ರ ಸಂಪ್ರದಾಯ ಅಂತ ಇರುತ್ತೆ, ಅದೆಲ್ಲ ಪಾಲಿಸ್ಬೇಕಾಗುತ್ತೆ. ತಿನ್ಸೆ ಸುಮ್ಮನೆ. ನೆಮ್ಮದಿಯಾಗಿ ತಿನ್ನೋಕು ಬಿಡಲ್ವಲ್ಲೇ. ಯಾವುದೋ ರಾಕ್ಷಸಿ ವಂಶದೋಳೆ ಇರಬೇಕು ನೀನು. ಹಾಗೆ ಅನ್ಕೊಂಡು ತಿನ್ನಿಸು, ಪೂರ್ತಿ ಅಲ್ಲದೆ ಇದ್ರೂ ಪರವಾಗಿಲ್ಲ. ಮೊದಲು ತುತ್ತು ಅವನಿಗೆ ಕೊಟ್ಟು ಆಮೇಲೆ ತಿನ್ನು. ಇರಿ ಮೊದಲು ಸ್ವೀಟ್ ತಿನ್ನಿಸಿ, ಒಂದೆರಡು ಫೋಟೋನ ಈಗಲಾದರೂ ತೆಗೆದುಬಿಡ್ತೀನಿ, ತಿನ್ನುವಾಗಲಾದರೂ ಸ್ಮೈಲ್ ಮಾಡ್ತಾ ತಿನ್ನಿ ಎನ್ನುತ್ತಾ ಬಂದಿದ್ದ ಫೋಟೋಗ್ರಾಫರ್. ಅಯ್ಯೋ ಹಾಳಾದವನೇ, ತಿನ್ನಬೇಕಾದ್ರೂ ಬಿಡೋ, ಇಲ್ಲಿಗೂ ಬಂದು ನನ್ನ ಕೋಪನ ಕೆರಳಿಸ್ಬೇಡ. ಅಯ್ಯೋ ಕೋಪ ಮಾಡ್ಕೋಬೇಡ ತಾಯಿ, ಎರಡೇ ಎರಡು ಫೋಟೋ ಅಷ್ಟೇ, ಹೊರಟೋಗ್ತೀನಿ ಈ ಅಂತ ಸ್ಮೈಲ್ ಮಾಡಿದ್ರೆ ಸಾಕು. ಪ್ಯಾಕ್ ಮಾಡಿಕೊಂಡು ನಿನಗೂ ಈ ಜನ್ಮದಲ್ಲಿ ಮುಖ ತೋರಿಸಲ್ಲ. ನಿನ್ನ ಮೇಲೆ ಆಣೆ ಕಣಮ್ಮ. ತೂತು ಬಿಡ್ತು ಅನ್ನೋ ಮಾರಾಯ, ನಾನು ಇವತ್ತು ಮದುವೆ ಆಗಿದ್ದೀನಿ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.